ಹಾಯ್ ಫ್ರೆಂಡ್ಸ್, ನಾನಿವತ್ತು ಎಗ್ ರೈಸ್ ಮಾಡ್ತಾಯಿದ್ದೀನಿ. ಅದನ್ನು ರೆಸಿಪಿನ ನಾನು ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನಾನಿಲ್ಲಿ ಒಂದು 10 ಮೊಟ್ಟೆ ತೊಗೊಂಡಿದ್ದೀನಿ. ಎಗ್ ರೈಸಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಒಂದು ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕು, ಒಂದು 4 ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಕೊತ್ತಂಬರಿ, ಕರಿಬೇವು ಮತ್ತು ಕ್ಯಾಪ್ಸಿಕಮ್ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಮೇಲೆ ಖಾರ, ಹಸಿಮೆಣಸಾರು ಹಾಕ್ಬೋದು, ಇಲ್ಲ ನನ್ನ ಹತ್ರ ಇಲ್ಲಿ ಹಸಿ ಖಾರದ ಪೇಸ್ಟ್ ಇದೆ. ಈ ಪೇಸ್ಟನ್ನ ಯೂಸ್ ಮಾಡ್ತೀನಿ. ಫಸ್ಟ್ ಈ ಮೊಟ್ಟೆನೆಲ್ಲನೂ ಒಂದು ಪಾತ್ರೆಯಲ್ಲಿ ಒಡೆದಾಕೊಂಡು ಬೀಟ್ ಮಾಡಬೇಕು ಚೆನ್ನಾಗಿ. ಈಗ ನೆಕ್ಸ್ಟು ಮೊಟ್ಟೆನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುವಾಗೆ ಬೀಟ್ ಮಾಡಬೇಕೆಲ್ಲನೂ. ಇದನ್ನು ಬೀಟ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಸೊ ಈಗ ಇದನ್ನು ಈ ರೀತಿ ಬೀಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಳಿಗೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದು ಬಿಸಿಯಾಗಿದೆ. ಈಗ ಕರಿಬೇವು, ಈರುಳ್ಳಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಬೇಕು ಆಮೇಲೆ. ಸೊ ಈರುಳ್ಳಿ ಎಲ್ಲ ಬೆಂದಿದೆ. ಈಗ ಬೆಂದಮೇಲೆ ಸ್ವಲ್ಪ ಹಸಿ ಖಾರ ಹಾಕ್ಕೊಳ್ಳೋಣ. ನೀವು ಬೇಕಾದ್ರೆ ಒಣ ಖಾರ ಪುಡಿನೂ ಹಾಕ್ಕೋಬೋದು, ಆದರೆ ಹಸಿ ಖಾರದ ಟೇಸ್ಟೇ ಒಂಚೂರು ಬೇರೆ ಬರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕಿ, ಮಕ್ಕಳಿದ್ರೆ ಕಡಿಮೆ ಹಾಕಿ ನೋಡ್ಕೊಂಡು ಹಸಿ ಖಾರ ಹಾಕಿ ಫ್ರೈ ಮಾಡಬೇಕು. ಹಸಿ ಖಾರ ಎಲ್ಲ ಫ್ರೈ ಆಯಿತು. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸೊ ಈಗ ಕ್ಯಾಪ್ಸಿಕಮ್ಮು ಬೆಂದಾಗಿದೆ. ಇದಕ್ಕೆ ಇದು ಸ್ವಲ್ಪ ಎಗ್ ಮಸಾಲ, ಸ್ಪೂನಷ್ಟು ಹಾಕಿ, ಆಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ. ಈಗಾಗಲೇ ಹಸಿ ಖಾರ ಹಾಕಿದೆ, ಇದು ಸ್ವಲ್ಪ ಕಲರಿಗೆ ಸ್ವಲ್ಪನೇ ಹಾಕಿ. ಆಮೇಲೆ ಉಪ್ಪು, ನಿಮಗೆ ನೋಡಿ ರುಚಿ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನೇನು ಒಡೆದಿಟ್ಕೊಂಡಿದ್ದೀನಲ್ಲ ಎಗ್ನ, ಅದನ್ನೆಲ್ಲ ಈಗ ಇದಕ್ಕೆ ಹಾಕಬೇಕು. ಇದೆಲ್ಲ ಫ್ರೈ ಆಗಬೇಕು ಚೆನ್ನಾಗಿ. ಸೊ ಇದು ಫ್ರೈ ಆದಮೇಲೆ ನೋಡೋದು ಎಗ್ಗನ್ನು ಇಷ್ಟಕ್ಕೆ ಹಾಕಬೇಕು. ಹಾಕಿ ಸ್ವಲ್ಪ ಉರಿ ಜೋರ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಇದು ತಳ ಹಿಡಿಯುತ್ತೆ. ಸೊ ಜೋರ ಉರಿ ಇಟ್ಕೊಂಡು ಚೆನ್ನಾಗಿ ಗಟ್ಟಿ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಸೊ ಇದು ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ, ತಳ ಹಿಡಿತಾ ಇರುತ್ತೆ. ಆವಾಗವಾಗ ಸ್ಪೂನಲ್ಲಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಉರಿ ಸ್ವಲ್ಪ ಸಣ್ಣ ಇಟ್ಕೊಂಡು ಈ ಥರ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಅದೇ ತಳ ಎಲ್ಲ ಹಿಡ್ಕೊಂಡ್ಬಿಡುತ್ತೆ ಈ ಥರ. ಸೊ ಬೇಗ ಕೈ ಆಡಿಸ್ತಾ ಇರಿ. ಈ ಎಗ್ ರೈಸಿಗೆ ಇದನ್ನು ಜಾಸ್ತಿ ಉದುರು ಮಾಡ್ಕೊಳಕ್ಕೆ ಹೋಗಬೇಡಿ, ಬುರ್ಜಿ ಆ ಥರ. ಸ್ವಲ್ಪ ಮೆತ್ತಗೆ ಇರಲಿ, ಅಂದರೆ ಅನ್ನ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇಷ್ಟೇ ಮೆತ್ತಗಿದ್ದಾಗ ಸ್ವಲ್ಪ ಇದನ್ನು ಬಾಜಿನ ಹೊರಗಡೆ ತಕ್ಕೊಂಡು ಇದಕ್ಕೆ ಅನ್ನ ಕಲಸೋಣ ಈಗ. ಸೊ ಇದರಲ್ಲಿ ಸ್ವಲ್ಪ ಹೊರಗೆ ಎತ್ತಿಟ್ಕೊಂಡು ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಹಾಕ್ಕೊಂಡು ಅನ್ನ ಕಲಿಸ್ಕೋಬೇಕೀಗ. ಇದಕ್ಕೆ ಅನ್ನ ಹಾಕಿ ಸರಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದರಲ್ಲಿ ರೈಸ್ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಬೇಕು. ಭಾಳ ಹಾಕಬೇಡಿ, ಈಗಾಗಲೇ ಹಸಿ ಖಾರ ಹಾಕಾಗಿದೆ. ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಆಮೇಲೆ ಉಪ್ಪು ನೋಡಿಕೊಂಡು, ಉಪ್ಪು ಕಡಿಮೆ ಆಗಿದ್ದರೆ ಮೇಲ್ಗಡೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. ಸೊ ಇದು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡಿಬಿಡಿ. ಸ್ವಲ್ಪ ನಿಂಬೆ ರಸ ಹಿಂಡ್ಕೊಳ್ಳಿ. ಸ್ವಲ್ಪ ನಿಂಬೆ ರಸ ಇಟ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಮಕ್ಕಳಿಗೆ ಹಾಕ್ಕೊಡಿ, ಚೆನ್ನಾಗಿರುತ್ತೆ. ಸೂಪರ್. ಓಕೆ, ಥ್ಯಾಂಕ್ ಯು. ಟ್ರೈ ಮಾಡಿ.